ನಾವು ಲಯನ್ಸ್ ಕ್ಲಬ್ಬಿಂದ ಸತತವಾಗಿ 2ನೇ ಬುಧವಾರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಇದನ್ನು ನಮ್ಮ ಲಯನ್ಸು ಎಲ್ಲ ಆಲ್ ದ ಮೆಂಬರು ಸಪೋರ್ಟಿಂದ ಮಾಡ್ತಾ ಇರ್ತೀವಿ. ಆದರೆ ಎಲ್ಲ ಗ್ರಾಮಸ್ಥರು ಇಲ್ಲಿ ಅವರ ಒಂದು ಕಷ್ಟ ಸುಖಗಳನ್ನ ಆರೋಗ್ಯದ ಬಗ್ಗೆ ಇದು ಮಾಡ್ಕೊಳ್ಬೇಕು. ಮತ್ತು ಏನಪ್ಪ ಅಂತಂದರೆ ನಾವು ಕಣ್ಣು ಪರೀಕ್ಷೆ ಮತ್ತು ಶುಗರ್ ಚೆಕಪ್ಪು ಮತ್ತು ಆರೋಗ್ಯ ನಮ್ಮ ಶುಶ್ರುತೆಯಿಂದ ನಾವು ಆಯುರ್ವೇದಿಕ್ ಇದೂ ಒಂದು ಸೇವೆ ಕೊಡ್ತಾ ಇದ್ದೀವಿ. ಆ ಸೇವಾ ಮನೋಭಾವನ ಸುತ್ತಲೂ ಗ್ರಾಮಸ್ಥರು ಬಳಸ್ಕೋಬೇಕು ಅಂತ ನಾವು ಮನವರಿಕೆ ಮಾಡ್ಕೋತೀವಿ. ನಾರಾಯಣ ನೇತ್ರಾಲಯದಿಂದ ಶುಗರ್ ಚೆಕಪ್ಪು, ನೇತ್ರ ಚಿಕಿತ್ಸೆ ಮತ್ತು ನಮ್ಮ ಶುಶ್ರುತ ಕಾಲೇಜಿಂದ ಆಯುರ್ವೇದಿಕ್ ಇದು ಎಲ್ಲ ಕಾಯಿಲೆಗೂ ನೋಡ್ತಾರೆ ಆಯುರ್ವೇದಿಕ್ ಇದರಿಂದ. ಅದನ್ನ ಎಲ್ಲ ಜನ ಬಳಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾವು ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಟೌನ್ ಮತ್ತು ಲಯನ್ಸ್ ಸರ್ವಿಸ್ ಟ್ರಸ್ಟು ಮತ್ತು ಜೇಲಿಸ್ಟ್ ಅಂತೇಳಿ ನಮ್ಮದು ಸಹಯೋಗದೊಂದಿಗೆ ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರ, ಹಾಗೆ ಶುಶ್ರೂಷ ಆಯುರ್ವೇದ ಆಸ್ಪತ್ರೆ, ವಿವೇಕಾನಂದ ಕೇಂದ್ರ ಜಿಗಣಿ ಮತ್ತು ಆನೇಕಲ್ ಸರ್ಕಾರಿ ಆಸ್ಪತ್ರೆ ಸಹಯೋಗದೊಂದಿಗೆ ನಾವು ಈಗ 2ನೇ ವರ್ಷ ಇದು, 2 ವರ್ಷ ಆಯಿತು. ಪ್ರತಿ ತಿಂಗಳಲ್ಲಿ 2ನೇ ಬುಧವಾರ ನಾವು ಒಂದು ಪರ್ಮನೆಂಟ್ ಪ್ರಾಜೆಕ್ಟಾಗಿ ಇದನ್ನು ಮಾಡಿಕೊಂಡು ನೇತ್ರ ತಪಾಸಣೆ ಮತ್ತು ಶುಗರು, BP ಚೆಕ್ಕಿಂಗ್ ಮಾಡೋದು, ಹಾಗೆ ಇನ್ನಿತರೆ ಆಯುರ್ವೇದ ಸಮಸ್ಯೆ ಅಂದರೆ ಸಾಮಾನ್ಯ ರೋಗಗಳ ತಪಾಸಣೆ ಮಾಡಿ ಆಯುರ್ವೇದದಿಂದ ನಾವು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಇದರಿಂದ ತುಂಬ ಭಾಳ ಜನಕ್ಕೆ ಅನುಕೂಲ ಆಗಿದೆ. ಬಡವ್ರಿಗೆ ಅವ್ರಿಗೆಲ್ಲ ನಾವು ಕಣ್ಣಿನ ಪೊರೆ ಫ್ರೀಯಾಗಿ ನಾವು ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ. ಹಾಗೆ ಯಾರಿಗೆ ಸ್ಪೆಕ್ಸ್ನ ಅಡ್ವೈಸ್ ಮಾಡಿರ್ತಾರೆ ಡಾಕ್ಟ್ರು, ಅವ್ರಿಗೆ ಉಚಿತವಾಗಿ ಕನ್ನಡಕಗಳನ್ನು ಕೊಡ್ತೀವಿ. ಕನ್ನಡಕ ಅಂದರೆ ತುಂಬ ಅತ್ಯುತ್ತಮವಾದಂಥ ಕ್ವಾಲಿಟಿ ಕನ್ನಡಕ ನಾವು ಕೊಡ್ತೀವಿ. ಫೈಬರ್ ಗ್ಲಾಸು ಮತ್ತು ಫೈಬರ್ ಫ್ರೇಮ್ ಇರುತ್ತೆ, ಅದು ನಿಮಗೆ ಬಿದ್ದರೂ ಕೂಡ ಒಡೆಯೋದಿಲ್ಲ. ಸುಮಾರು ಜನ ಸಾರ್ವಜನಿಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಾವು ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಪ್ರತಿ ತಿಂಗಳು 15ರಿಂದ 20 ಜನ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಅವರು ಫ್ರೀಯಾಗಿ ನಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಈ ಕ್ಯಾಂಪು ಇದೆ ನಮ್ಮ ಈ ಒಂದು ಲಯನ್ಸ್ ಭವನದಲ್ಲಿ ಇದು ಮುಂದುವರಿತಾ ಇರುತ್ತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಸದುಪಯೋಗ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ಳೋದು. ಇದರ ಎಲ್ಲ ವೆಚ್ಚ ಮತ್ತು ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದನೇ ನಮ್ಮೆಲ್ಲರ ಸಮಾನ ಮನಸ್ಕರ ಸ್ನೇಹಿತರ ಒಂದು ಸಹಯೋಗದಿಂದ ಇದನ್ನು ಭರಿಸ್ತಾ ಇದ್ದೀವಿ. ಧನ್ಯವಾದಗಳು. ಇವತ್ತು ದಿನಗಳಲ್ಲಿ ನಗರೀಕರಣ ಹಣ ಮಾಡೋದಕ್ಕೆ ಹೆಚ್ಚು ಮುಂದೆ ಹೋಗ್ತಾರೆ. ಸಂಘ ಸಂಸ್ಥೆಗಳು ಕೂಡ ಕೆಲವು ಸಂಘ ಇವತ್ತು ಲಯನ್ಸ್ ಕ್ಲಬ್ ಇಷ್ಟು ಸೇವೆ ಮಾಡೋದಕ್ಕೆ ಏನು ಕಾರಣ? ಇಲ್ಲ, ಲಯನ್ಸ್ ಅಂದ್ರೇನೆ ನಿಸ್ವಾರ್ಥ ಸೇವೆ ಅಂತ. ನಾವೆಲ್ಲರೂ ನಮ್ಮ ದುಡಿಮೆಯ ಒಂದೇ ಒಂದು ಭಾಗವನ್ನು ಲಯನ್ಸ್ಗೆ ಮುಡುಪಾಗಿಟ್ಟು ನಾವು ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ಇದ್ವಿ. ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅದಕ್ಕೆ. ಈ ದಿನ ನಮ್ಮದು ಲಯನ್ಸ್ ಸರ್ವಿಸ್ ಟ್ರಸ್ಟ್ ಮತ್ತು ಜಿಗಣಿ ಲಯನ್ಸ್ ಟೌನ್ ಮತ್ತು ಜೈಲಿಸ್ಟ್ ಅಸೋಸಿಯೇಷನಿಂದ ನಡೀತಾ ಇರೋ ಈ ಕ್ಯಾಂಪು ನಮ್ಮ ಕಟ್ಟಡದಲ್ಲಿ ನಡೀತಾ 29ನೇ ಅಂತ ಹೇಳೋದಕ್ಕೆ ನಾನು ಹರ್ಷಿತನಾಗಿದ್ದೇನೆ. ನಮ್ಮ ಲಯನ್ಸ್ ಕ್ಲಬ್ ಕಡೆಯಿಂದ ಇದುವರೆಗೂ 3000 ಜನಕ್ಕೆ ಕಣ್ಣಿನ ತಪಾಸಣೆ ಮಾಡಿಸಿದ್ದೀರಿ. ಅದರಲ್ಲಿ 1500 ಜನಗಳಿಗೆ ಮೇಲ್ಪಟ್ಟು ಉಚಿತವಾಗಿ ಕನ್ನಡಕ ವಿತರಣೆ ಮಾಡಿದ್ದೀರಿ. 600 ಜನಕ್ಕೆ ಮೇಲ್ಪಟ್ಟು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೀರಿ. ಮತ್ತು 1500 ಜನದವರೆಗೂ ಮಧುಮೇಹವನ್ನು ತಪಾಸಣೆ ಮಾಡಿದ್ದೀರಿ. ಹಾಗೂ ಮತ್ತು ಆಯುರ್ವೇದಕ್ಕೆ ಹಾಸ್ಪಿಟ್ಲು ಕಲಬಾಳ ಅವ್ರ ಕಡೆಯಿಂದನೂ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿಸಿದ್ದೀರಿ. ಇದೆಲ್ಲ ನಮ್ಮದು ಆಶ್ರಯ. ಈ ಥರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ನಮ್ಮ ಜಿಗಣಿ ಲಯನ್ಸ್ ಕ್ಲಬ್ನ ಸಾಮಾನ್ಯ ಎಲ್ಲ ಸದಸ್ಯರು ಕಾರಣ ಅಂತ ಹೇಳಲು ನಾನು ಹರ್ಷಿತನಾಗಿದ್ದೇನೆ. ನಾವು ಪ್ರತಿ ತಿಂಗಳು ಇಲ್ಲ ಅಂದ್ರೂ ಒಂದು 15ರಿಂದ 20 ಜನ ಪ್ರತಿ ತಿಂಗಳು ಶಸ್ತ್ರಚಿಕಿತ್ಸೆಗೆ ಸಿಗ್ತಾರೆ. ನಾವು ಈ ಮೊದಲು ಸುಮಾರು ನಮ್ಮ ಕ್ಲಬ್ ಆಗಿ 13 ವರ್ಷ ಆಗಿದೆ. ಪ್ರತಿ ಆನೇಕಲ್ ತಾಲೂಕಿನ ಎಲ್ಲ ಭಾಗದಲ್ಲಿ ಮತ್ತು ಕನಕಪುರ ತಾಲೂಕಿನ ಭಾಗಗಳಲ್ಲಿ ಅಲ್ಲಿ ಹೋಗಿ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ರಿ. ಸಾರ್ವಜನಿಕರ ಒಂದು ಅಪೇಕ್ಷೆ ಮೇರೆಗೆ ನಾವು ನಮ್ಮ ಕಟ್ಟಡದಲ್ಲೇ ಒಂದು 29ನೇ ತಿಂಗಳವರೆಗೂ ನಾವು ಇವತ್ತು ಯಶಸ್ವಿಯಾಗಿ ನಡ್ಸ್ಕೊಂಡ್ ಬಂದಿರ್ತೀರಿ. ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಇಲ್ಲಿನ ಸಾರ್ವಜನಿಕರ ಸಹಕಾರ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಮೆಂಬರ್ಗಳ ಸಹಕಾರ
ಹಾಗೂ ಸರ್ವಿಸ್ ಟ್ರಸ್ಟ್ನ ಸಹಕಾರ, ಜಿಗ್ನಿ ಲಯನ್ಸ್ ಕ್ಲಬ್ನ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಆಗಿದೆ. ಸಾರ್ವಜನಿಕರು ಇನ್ನು ಮುಂದೇನು ಇದೇ ಥರ ನಮ್ಮ ಕಾರ್ಯಕ್ರಮಗಳು ಇನ್ನೂ ನಾವು ಯಶಸ್ವಿಯಾಗಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಿ. ಬರುವ ದಿನಗಳಲ್ಲಿ ಇನ್ನೂ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತಪಾಸಣೆಗಳಿಗೆ ಗಮನ ಕೊಟ್ಟು ಮಾಡಬೇಕು ಅಂದ್ಕೊಂಡಿದ್ದೀರಿ. ಇದಕ್ಕೆಲ್ಲ ಸಾರ್ವಜನಿಕರ ಸಹಕಾರ. ಈಗಾಗಲೇ ನಮ್ಮದು ಆಂಬುಲೆನ್ಸ್, ಉಚಿತವಾದ ಆಂಬುಲೆನ್ಸ್ ಇದೆ, ಹಾಗೂ ರಿಯಾಯಿತಿ ದರದಲ್ಲಿ ನಮ್ಮದು ಲ್ಯಾಬ್ ಇದೆ. ಇದೆಲ್ಲ ನಮ್ಮದು ಸಾರ್ವಜನಿಕರ ಸಹಕಾರ ಮತ್ತು ಮೆಂಬರ್ಗಳ ಸಹಕಾರದಿಂದ ನಡೀತಾ ಇದೆ. ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ನಮಗೆ ಬೆನ್ನು ತಟ್ಟಿ ಮತ್ತು ಪ್ರೋತ್ಸಾಹಿಸಲು ಸಾರ್ವಜನಿಕರಲ್ಲಿ ಕೇಳ್ಕೊಂತೀರಿ. ವಂದನೆಗಳು. ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡ್ತಾರೆ. ಹೌದು, ಏನ್ ಕಾರಣ? ಸಾರ್ವಜನಿಕವಾಗಿ ಈಗ ನಾವು ಲಯನ್ಸ್ ಕ್ಲಬ್ ನಾವು ಇಲ್ಲಿ ಒಂದು ಕ್ಯಾಂಪ್ ಮಾಡಲು ಸ್ಟಾರ್ಟ್ ಹಳ್ಳಿಗಳಲ್ಲಿ ಹೋದಾಗ ಆ ಭಾಗದವ್ರು ಮಾತ್ರ ಬರ್ತಾ ಇದ್ರು. ಈಗ ಏನಾಗಿದೆ, ನಾವು ನಮ್ಮ ಇಲ್ಲಿ ಕ್ಯಾಂಪಲ್ಲಿ ಮಾಡೋದು ಹೋದ್ಮೇಲೆ ನಮ್ದು ಇಲ್ಲಿ ಈ ಭಾಗದಲ್ಲಿ ಬೇರೆಯವರು ಶೇಖರ್ ನೇತ್ರಾಲಯ ಇರ್ಬೋದು, ಎಲ್ಲರೂ ಮತ್ತೆ ಲಯನ್ಸ್ ಕ್ಲಬ್ ಅವರು ಪ್ರತಿಯೊಬ್ಬರು ಬಂದು ತಪಾಸಣೆ ಮಾಡ್ತಾರೆ. ನಮ್ಮಲ್ಲಿ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಏನು ಅಂದ್ರೆ, ನಾವು ಅವ್ರಿಗೆ ಇಲ್ಲಿ ನಮ್ಮ ಬಂದಾಗಿಂದ ನಾವು ಕೊನೆವರೆಗೂ ಅವ್ರ ಮನೆಗೆ ಹೋಗೋವರೆಗೂ ಅವ್ರ ಬಗ್ಗೆ ಕೇರ್ ತಗೊಂತೀರಿ. ಮತ್ತು ಅನುಕೂಲ ಇದೆ. ಮತ್ತು ಕಣ್ಣಿನ ಬಗ್ಗೆ ನಮಗೆ ಅರಿವಿರೋದ್ರಿಂದ ಸಾಮಾನ್ಯ ಜನಗಳು ನಾರಾಯಣ ನೇತ್ರಾಲಯ ಅಂದ್ರೆ ಎಲ್ಲೋದ್ರೆ ಎಷ್ಟಾಗುತ್ತೋ ಏನೋ ಅಂತ ಭಯ ಬೀಳ್ತಾರೆ. 30,000 40,000 ಈಗ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ಅವ್ರ ತಾಯಿಗೆ ಮಾಡಿಸಿದಾಗ 35,000 ಆಯಿತು ಅಂತ. ನಮ್ಮಲ್ಲಾದಾಗ ಇದೆಲ್ಲ ಉಚಿತವಾಗಿ ಆಗುತ್ತೆ. ಇದು ಯಾಕಂದ್ರೆ ಸಾರ್ವಜನಿಕರು ಈಗ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ನೈತಿಕ ಶಕ್ತಿ ಬೇಕಾಗಿರೋದು ಅವನಿಗೆ 2 ಕಣ್ಣುಗಳು. ಕೆಲವು ಸಲ ಭಯ ಬಿದ್ದು ಜನ ಅವ್ರು ತಪಾಸಣೆ ಮಾಡಿಸ್ಕೊಂಡಿರೋ ಹಂಗೆ ಇದ್ದು ಬಿಡ್ತಾರೆ. ಆಮೇಲೆ ನಮ್ಗೆ ನಾರಾಯಣ ನೇತ್ರಾಲಯ ಮತ್ತು ನಮ್ಮ ಜಿಲ್ಲಾ ಈ ನೇತ್ರಾಲಯದ ಒಂದು ಸಹಕಾರದಿಂದ ಇದನ್ನು ಮಾಡೋದಕ್ಕೊಂದು ಪ್ರೋತ್ಸಾಹ ಇದೆ. ಅದರಿಂದ ನಾವು ಕಣ್ಣಿನ ಬಗ್ಗೆ ಮತ್ತು ಜನಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರೋದ್ರಿಂದ ನಮ್ಮ ಒಂದು ಗಮನ ಅದರ ಕಡೆಗಿದೆ. ಏನು ಲಯನ್ಸ್ ಕ್ಲಬ್ಬು 3 ವರ್ಷದಿಂದ ಸತತವಾಗಿ ಪ್ರತಿ ಬುಧವಾರ, ಪ್ರತಿ ತಿಂಗಳು 2ನೇ ಬುಧವಾರ ಕ್ಯಾಂಪ್ ಮಾಡ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಸೇರಿ ಈ ಲಯನ್ಸ್ ಕ್ಲಬ್ನ ವಸತಿಯಿಂದ ಆರೋಗ್ಯ ಇದನ್ನ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಏನು ಈಗ ನಾರಾಯಣ ರುದ್ರಾಲಯ ಆಗಲಿ ಬೇರೆ ಆಸ್ಪತ್ರೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ 50,000 ರಿಂದ 60,000 ತಗೊಂತಾರೆ. ಮತ್ತು ಬ್ಲಡ್ ಚೆಕಪ್ ಮಾಡಬೇಕಾದ್ರೆ 1,000 ರಿಂದ 2,000 ರೂಪಾಯಿ ತಗೊಂತಾರೆ. ನಮ್ಮ ಲಯನ್ಸ್ ಕ್ಲಬ್ಬಿಂದ ಉಚಿತವಾಗಿ ಬರೀ 10 ರೂಪಾಯಿಗೆ ಬ್ಲಡ್ ಚೆಕಪ್ ಮಾಡಿಸಿ ಅವ್ರಿಗೆ ಶುಗರ್ಗೆ ಬೇಕಾದಂಥ ಮಾತ್ರೆ ಟ್ಯಾಬ್ಲೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀರಿ. ಇವೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಲಯನ್ಸ್ ಮೆಂಬರ್ಸು ಅವ್ರ ಕಡೆಯಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅಂತ ಕೇಳ್ಕೊಂಡು, ನಮ್ಮ ಸಂಸ್ಥೆ 2009-2010ನಲ್ಲಿ ಸ್ಥಾಪನೆ ಆಗಿದೆ. ಅಲ್ಲಿಂದ ಈಚೆಗೆ ನಾವು ಸುಮಾರು ಸಾರ್ವಜನಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಡೆಸ್ಕ್ಗಳು ಕೊಡೋದಾಗಲಿ, ಪ್ರತಿ ತಿಂಗಳು ಯಾವುದಾರ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡೇ ಬರ್ತಾಯಿದ್ದೀವಿ. ಇಲ್ಲಿ ನಮ್ಮ ಲಯನ್ಸ್ ಭವನದಲ್ಲಿ ಐ ಕ್ಯಾಂಪ್ಗಳು ಇವೆಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ನಮ್ಮದು ಉಚಿತ ಆಂಬುಲೆನ್ಸ್ ಇದೆ 24x7. ಯಾವಾಗಾದರೂ ಕಾಲ್ ಮಾಡ್ಬೋದು, ಸಾರ್ವಜನಿಕರು ಉಪಯೋಗಿಸ್ಕೊಬೋದು 30-40 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ. ಮತ್ತು ನಮ್ಮದು ಲ್ಯಾಬ್ ಇದೆ, NVR ಲ್ಯಾಬು, ಅದು ರಿಯಾಯಿತಿ ದರದಲ್ಲಿ ಇದೆ. ಶುಗರ್ ಪೇಷಂಟ್ಗಳು ಪ್ರತಿಯೊಬ್ಬರು ಆ ಸೌಲಭ್ಯವನ್ನು ಪಡ್ಕೊಬೋದು. ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೊಂಡು ನಮಗೆ ಆರೋಗ್ಯ ಅವರು ತೊಗೊಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಜಿಗ್ನಿ ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಟೌನ್ ಸಂಸ್ಥೆ 2010-11ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಪ್ರತಿಯೊಂದು ಗ್ರಾಮಕ್ಕೂ ನಾವು ಶಾಲೆಗಳಿಗೆ ಡೆಸ್ಕ್ ವಿತರಣಾ ಕಾರ್ಯಕ್ರಮ, ಮತ್ತು ಮಕ್ಕಳಿಗೆ ವಾಟರ್ ಫಿಲ್ಟ್ರು, ಕುಡಿಯೋ ನೀರಿನ ಒಂದು ಫಿಲ್ಟ್ರ್ ವ್ಯವಸ್ಥೆ, ಹಾಗೂ ನಲಿಕಲ್ಲಿ ಟೇಬಲ್ಸು ಇವನ್ನೆಲ್ಲವನ್ನು ಕೊಟ್ಟಿದ್ದೀವಿ. ಅದೇ ಪ್ರಕಾರ ಕಾಯಂ ಸೇವಾ ಕಾರ್ಯಕ್ರಮವಾಗಿ ಜಿಗ್ನಿ ಹೋಟೆಲ್ ವೀನ್ ಕೆಳಗಡೆ ನಮ್ಮ ಒಂದು ಲ್ಯಾಬನ್ನು ತೆರೆದು ಉಚಿತವಾಗಿ ನಾವು ಎಲ್ಲ ಪರೀಕ್ಷೆಗಳನ್ನು ಮಾಡಿ ಒಂದು ನಾಮಿನಲ್ ಫೀಸನ್ನು ಫಿಕ್ಸ್ ಮಾಡಿ ಅದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರಿಗೆ ನೀಡ್ತಾ ಇದ್ದೀವಿ. ಅದರಂತೆ ಪ್ರತಿ ತಿಂಗಳು ಈಗ ನಮ್ಮ ಸದಸ್ಯರಲ್ಲಿ ಹೇಳಿದಂತೆ ಪ್ರತಿ ತಿಂಗಳು 2ನೇ ಬುಧವಾರ ಈ ಒಂದು ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಕಾರ್ಯಕ್ರಮವನ್ನು ಉಚಿತವಾಗಿ ನಾವು ಆಯೋಜನೆಯನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಹಾಗೆ ಆಂಬುಲೆನ್ಸ್ ಸೇವೆಯನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರಾದಂಥ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರುಗಳಿಗೂ ಈ ಒಂದು ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದರ ಸದುಪಯೋಗವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇನೆ.